5 ಕಿಲೋಮೀಟರ್ ಇದೆ ಅಂತ ಇಲ್ಲಿಂದ ಅದೊಂದು ಬೆಟ್ಟದ ಮೇಲೆ ಹೋಗ್ಬೇಕು ನಾವು. ಆ ಕ್ಷೇತ್ರ ಇದು ಕಾಮಾಖ್ಯ ದೇವಿಯ ದೇವಾಲಯ ಇದು. ಆ ಟ್ರೈಬ್ನವರು ಇಲ್ಲಿ ಬಲಿಪೀಠ ಅಥವಾ ಬಲಿ ಕೊಡ್ತಿದ್ದ ಜಾಗ ಆಗಿತ್ತಂತೆ. ಸಾವಿರಾರು ಜನ ತಾಂತ್ರಿಕರ ಬಗ್ಗೆ ಆಸಕ್ತಿ ಇರೋರು ಇಲ್ಲಿಗೆ ಬರ್ತಿರ್ತಾರೆ. ಇವುಗಳು ತಂದು ಈಗ ಇಲ್ಲ ಬಲಿಗೆ ರೆಡಿ ಮಾಡಿದ್ದಾರೆ. ಮಹಾದೇವ ಮಹಾತ್ಯಾನಂಗ್ ಮಹಾಜೋಗಿ ಮಹೇಶ್ವರಂಗ್. ನಾವು ಮೇಲ್ಗಡೆಯಿಂದ ಒಂದು ಡ್ರೋನ್ ಶಾಟ್ ತೆಗೆದ್ರೆ ಹೇಗೆ ಕಾಣುತ್ತಲ್ಲ ಆ ಥರ ನಾವೇ ಮೇಲ್ಗಡೆಯಿಂದ ಬಂದು ನೋಡೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಇದು ಸ್ನೇಹಿತರೆ ಗುವಾಹಟಿ ನಗರ, ಅಸ್ಸಾಂನ ರಾಜಧಾನಿ ಗುವಾಹಟಿ ನಗರ. ಇಲ್ಲಿ ನಾವು ಬಂದ್ವಿ, ಮಾಜೂಲಿ ಮುಗಿಸ್ಕೊಂಡು ಇದು ಮರುದಿನ. ಇದು ಇಲ್ಲಿ ಒಂದಷ್ಟು ಜಾಗಗಳಿದೆ ನೋಡೋಕೆ. ಕಾಮಾಖ್ಯ ಟೆಂಪಲ್ ದರ್ಶನ ಮಾಡ್ಕೊಂಡು ಆಮೇಲೆ ಉಮಾನಂದ ಐಲ್ಯಾಂಡ್ ಇದೆ, ಇಲ್ಲಿ ಪಿಕಾಕ್ ಐಲ್ಯಾಂಡ್ ಅಂತಾನು ಕರೀತಾರೆ ಅದನ್ನ. ಅದು ನೋಡಿ ಒಂದಷ್ಟು ಗುವಾಹಟಿಯಲ್ಲಿರೋ ಬಜಾರ್ಗಳು ನೋಡೋಣ ಅಂತ ಅನ್ಕೊಂಡಿದೀವಿ ಇವತ್ತು. ನೋಡೋಣ, ಇವತ್ತು ಭಾನುವಾರ ಇಲ್ಲಿ ಗುವಾಹಟಿಲಿ ಏನು ಸಿಗುತ್ತೆ ನೋಡೋಣಂತೆ. ಮುಂದೆ ಹೋಗೋಣ ಬನ್ನಿ. ಸ್ನೇಹಿತರೆ, ಇದು ಅಸ್ಸಾಂನ ಶಕ್ತಿ ದೇವತೆ, ಶಕ್ತಿಪೀಠ ಅಂತ ಕರೆಯಲಾಗುವ ಮಾ ಕಾಮಾಖ್ಯ ದೇವಾಲಯ, ತಾಯಿ ಕಾಮಾಖ್ಯ ದೇವಾಲಯ ಇದು. ಹೋಗೋಣ, ಇಲ್ಲಿಂದ 5 ಕಿಲೋಮೀಟರ್ ಇದೆ ಅಂತ ಇಲ್ಲಿಂದ ಅದೊಂದು ಬೆಟ್ಟದ ಮೇಲೆ ಹೋಗ್ಬೇಕು ನಾವು. ಅಬ್ಬಾ, ಫುಲ್ಲು ರಶ್ ಇವತ್ತು ಇಲ್ಲಿ, ಫುಲ್ಲು ಟ್ರಾಫಿಕ್ ಭಾನುವಾರ. टिकट लिया था? टिकट लेने के बाद आपको 3-4 घंटा लाइन में रुकना पड़ेगा. ಜನರಲ್ ದರ್ಶನದಲ್ಲಿ ಹೋದ್ರೆ 4 ಅವರ್ಸ್ ಆಗುತ್ತೆ. ಸೊ ಕಡಿಮೆ 5 ರೂಪಾಯಿ ಟಿಕೆಟ್ ತಗೊಂಡ್ರೆ 2 ಅವರ್ ಆಗುತ್ತೆ. ಅರ್ಧ ಟೈಮ್ ಕಡಿಮೆ ಆಗುತ್ತೆ. ಒಂದು ದೇವಸ್ಥಾನ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದು ವ್ಯಾಪಾರ ಕೂಡ ನಡೀತಿರುತ್ತೆ. ಅಲ್ಲಿ ತುಂಬ ಹಣ್ಣು ಕಾಯಿ ಮಾರೋರು, ತಾಯಿ ಮಾರೋರು, ಫೋಟೋ ಮಾರೋರು, ಚಪ್ಪಲಿ ಕಾಯೋರು, ಒಂದು ಬಿಸ್ನೆಸ್, ದೊಡ್ಡ ಬಿಸ್ನೆಸ್ಸೇ ಇರುತ್ತೆ ಅದರಲ್ಲಿ. ಸೊ ಅದರದ್ದು ಒಂದು ದೊಡ್ಡ ಬಿಸ್ನೆಸ್ ಸೆಂಟ್ರ್ ಕೂಡ ಇದು. ಅಲ್ಲಿ ಆ ಗೋಪುರ ಕಾಣ್ತಾ ಇದೆಯಲ್ಲ, ಗೋಪುರ ಅದೇ ದೇವಸ್ಥಾನ. ಶಕ್ತಿಪೀಠ, ತಾಯಿ ಪೀಠ, ತಾಯಿ ಇರುವ ಜಾಗ, ನೀವು ಏನು ಬೇಕಾದರೂ ಕರೀರಿ. ನನಗನ್ಸೋ ಪ್ರಕಾರ ಎಲ್ಲವೂ ಒಂದೇ. ಅಂದರೆ ನಮ್ಮನ್ನು ಪೊರೆಯುವಂತಹ ತಾಯಿ ಮಾತೆ, ಆ ಕ್ಷೇತ್ರ ಇದು ಕಾಮಾಖ್ಯ ದೇವಿಯ ದೇವಾಲಯ ಇದು. ಇಲ್ಲಿ ಸ್ನೇಹಿತರೆ ನಾವಿರುವಂಥದ್ದು 1565 1565ನಲ್ಲಿ ಕಟ್ಟಿದಂತಹ ದೇವಸ್ಥಾನ ಅಂತ ಇದು. ಸುಮಾರು 450 ವರ್ಷ ಆಯಿತು. 1565 ಅಂದರೆ ಬಹುಶಃ ಆ ಸಮಯ ನಮ್ಮ ಹಂಪೆಯ ವಿಜಯನಗರ ಸಾಮ್ರಾಜ್ಯ ಯುದ್ಧದಲ್ಲಿ ಸೋತಂಥ ವರ್ಷ ಅದು. ಆವಾಗ ಈ ರಾಜರುಗಳು ಇಲ್ಲಿ ಕಟ್ಟಿರುವಂಥ ದೇವಾಲಯ ಇದು, ಆ ಟೈಮ್ ಲೈನಲ್ಲಿ. ಸೊ ನೀವು ಅದನ್ನೊಂದು ಕಂಪೇರ್ ಮಾಡಿ ನೋಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಬಹಳ ವಿಶೇಷವಾದ್ದೇನು ಗೊತ್ತಾ, ಇಲ್ಲಿ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ಅಥವಾ ಕಾಶ್ಮೀರದ ವೈಷ್ಣೋದೇವಿ ಅಥವಾ ನಮ್ಮ ಮಧುರೈನ ಕಂಚಿ ಕಾಮಾಕ್ಷಿ ಟೆಂಪಲ್, ಅಂದರೆ ಎಲ್ಲವೂ ಮಾತೆಯರ ದೇವಾಲಯಗಳು, ಅವೆಲ್ಲವೂ ಒಂದೇ ಸ್ನೇಹಿತರೆ. ಇಲ್ಲಿ ನಾವು ಬಂದಿದ್ದೇವೆ. ಬಹಳ ಪುರಾತನವಾದಂತಹ ದೇವಾಲಯ. ಜನ ಇದನ್ನು ತುಂಬ ನಂಬ್ತಾರೆ, ನಡ್ಕೋತಾರೆ. ನಂಬಿಕೆಯ ದೇವರು ಅಂತ ಇಲ್ಲಿ ಪೂಜಿಸ್ತಿರ್ತಾರೆ. ಇಲ್ಲಿ ಆ ಥರದೊಂದು ವಿಶೇಷವಾದ ದೇವಾಲಯ ಇದು. ಇಲ್ಲಿ ದೇವರಿಗೆ ಮೂರ್ತಿ ಇಲ್ಲ, ಅದು ಒಂದು ವಿಶೇಷ. ಯೋನಿ ಭಾಗವನ್ನ ಇಲ್ಲಿ ಪೂಜೆ ಮಾಡ್ತಾರಂತೆ. ಇಲ್ಲಿ ಬ್ರಹ್ಮಪುತ್ರ ನದಿ ವರ್ಷಕ್ಕೊಂದ್ಸಲ ಕೆಂಪಾಗಿ ಹರಿಯುತ್ತೆ ಅಂತ ಹೇಳ್ತಾರಲ್ಲ, ಜೂನ್ ತಿಂಗಳಲ್ಲಿ 3 ದಿವಸ ಕೆಂಪಾಗಿ ಹರಿಯುತ್ತೆ ಅಂತ ನೋಡಿ. ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ತಾರೆ ಇಲ್ಲಿ ಅವರು, ನಂಬಿದ್ದಾರೆ. ಅಂದ್ರೆ ಇಲ್ಲಿ ದೇವಿಗೆ ಋತುಸ್ರಾವ ಆದಾಗ ಬ್ರಹ್ಮಪುತ್ರ ನದಿ ಕೆಂಪಾಗಿ ಹರಿಯುತ್ತೆ ಅನ್ನುವಂಥದ್ದನ್ನ ನಂಬಿದ್ದಾರೆ ಇಲ್ಲಿ ಜನ. ಅದೊಂದು ವಿಶೇಷ ಹೇಳ್ಬೋದು. ಇಲ್ಲಿ ನಂಬಿಕೆ ಅಂತ ಅನ್ನುವ ಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇದೆಯಲ್ಲ, ಆ ರೀತಿ ಒಂದು ಶಕ್ತಿಪೀಠ ಈ ನಮ್ಮ ಕಾಮಾಖ್ಯ ದೇವಾಲಯ. ಬಹಳ ಪುರಾತನವಾದದ್ದು. ಇಲ್ಲಿ ಬಂದವರೆಲ್ಲರೂ ನೋಡಿ ದೊಡ್ಡದಾಗಿ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಕೆಂಪು ಇಲ್ಲಿ ತುಂಬಾ ದೊಡ್ಡ ಮಹತ್ವದ ಪಾತ್ರ ವಹಿಸುತ್ತೆ. ಕೆಂಪು ಬಳೆಗಳನ್ನ ಹಾಕೊಂಡು ಹೋಗ್ತಾರೆ ದೇವರಿಗೆ. ಕೆಂಪು ದೊಡ್ಡದಾಗಿರೋ ಕೆಂಪು ಕುಂಕುಮ ಹಚ್ಕೋತಾರೆ. ಕೆಂಪು ಹಾರ, ದಾಸವಾಳ ಹೂವಿನ ಕೆಂಪು ಹಾರನ ತಗೊಂಡು ಹೋಗ್ತಾರೆ ಪೂಜೆಗೆ. ಆಮೇಲೆ ಇಲ್ಲಿ ಬಂದವರಿಗೆ ಪ್ರಸಾದ ತರ ಕೆಂಪು ವಸ್ತ್ರ ಕೊಡ್ತಾರೆ. ದೇವರಿಗೆ ಕೆಂಪು ವಸ್ತ್ರನ ಅರ್ಪಿಸ್ತಾರೆ. ಜೊತೆಗೆ ಇವ್ರಿಗೂ ಕೂಡ ಪ್ರಸಾದ ಅಂತೇಳಿ ಕೆಂಪು ವಸ್ತ್ರನ ಕೊಟ್ಟು ಕಳಿಸ್ತಾರಂತೆ. ಸ್ವಲ್ಪ ಥಂಡಿ ಗಾಳಿ ಜಾಸ್ತಿ. ಅಸ್ಸಾಮಲ್ಲೇ ಸ್ವಲ್ಪ ಥಂಡಿ ಜಾಸ್ತಿ ಇದೆ ಈಗ. ಆದರೆ ಇಲ್ಲಿ ಬೆಟ್ಟದ ಮೇಲಿರೋದ್ರಿಂದ ಈ ದೇವಸ್ಥಾನ ಇನ್ನೂ ಥಂಡಿ ಜಾಸ್ತಿ. ನಾವು ಆಗಲೇ ಹೇಳಿದ್ವಲ್ಲ, ಇಡೀ ಗೋಪುರನ ಕಟ್ಟಿರೋಂಥದ್ದು ಇಲ್ಲಿನ ರಾಜಮನೆತನ. ಮತ್ತು ಇದನ್ನು ಒಂದು ಈ ಜೇನುಗಳು ಗೂಡು ಕಟ್ತಾವಲ್ಲ, ಆ ಒಂದು ರೌಂಡ್ ಶೇಪಲ್ಲಿ ಆ ಥರ ಕಟ್ಟಿದ್ದಾರೆ ಇದನ್ನು ಪೂರ್ತಿ. ಈಗ ನಾವು ಹೇಗೆ ನಮ್ಮ ಹಂಪೆಯ ಕೆಲವು ದೇವಾಲಯಗಳು, ಅದು ವಿಠ್ಠಲ ದೇವಸ್ಥಾನ ಅಥವಾ ನಮ್ಮ ಉಗ್ರ ನರಸಿಂಹನ ದೇವಸ್ಥಾನ, ವಿರೂಪಾಕ್ಷನ ದೇವಸ್ಥಾನ ನೋಡ್ತೀವಲ್ಲ, ಆ ಥರ ಇಲ್ಲಿ ಇವ್ರದ್ದೇ ಆದಂಥ ಶೈಲಿ ಇದೆ. ಮತ್ತು ನೋಡಿ, ಅಲ್ಲಿ ವಾಸ್ತುಶಿಲ್ಪ ಕೂಡ, ಅಲ್ಲಿ ಇರುವಂಥ ಹೆಣ್ಮಕ್ಳ ಚಿತ್ರಗಳಾಗ್ಬೋದು ಅಥವಾ ಅಲ್ಲಿರುವಂಥ ಬೇರೆ ಬೇರೆ ಹೂವಿನ ಅಲಂಕಾರಗಳ ಚಿತ್ರಗಳು, ಇವೆಲ್ಲ ಇಲ್ಲಿ ಕೆತ್ತಿದ್ದಾರೆ. ಇವು ನೋಡಿ, ಅಸ್ಸಾಂನ ಈ ಭಾಗದ ಕಲೆ, ವಾಸ್ತುಶಿಲ್ಪ, ಇದನ್ನು ಅಧ್ಯಯನ ಮಾಡೋರಿಗೂ ಕೂಡ ಇದೊಂದು ಬಹಳ ಪ್ರಮುಖವಾದ ಸ್ಥಳ. ಅಂದರೆ ಕೆಲವರು ಧಾರ್ಮಿಕ ಭಾವನೆಯಿಂದ ಬರ್ತಾರೆ, ಕೆಲವರು ಅಧ್ಯಯನದ ಭಾವನೆಯಿಂದ ಬರ್ತಾರೆ. ಸೊ ಅದು ಸ್ಥಳ ಇದು. ದೇವಸ್ಥಾನದಲ್ಲಿ ಇಲ್ಲಿ ಪಾರಿವಾಳಗಳು ವಿಶೇಷವಾಗಿದಾವೆ ನೋಡಿ.
ಇದು ಮೂಲತಃ ಶತಮಾನಗಳ ಹಿಂದೆ, ಬಹಳ ವರ್ಷಗಳ ಹಿಂದೆ, ನೂರಾರು ವರ್ಷಗಳ ಹಿಂದೆ ಈ ಕಾಶಿ ಮತ್ತು ಗಾರೋ ಟ್ರೈಬು ನಾವು ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸಿದ್ವಿ, ಡ್ಯಾನ್ಸ್ ಅವ್ರ ಲೈಫೆಲ್ಲ. ಆ ಟ್ರೈಬ್ನವರು ಇಲ್ಲಿ ಬಲಿಪೀಠ ಅಥವಾ ಬಲಿ ಕೊಡ್ತಿದ್ದ ಜಾಗ ಆಗಿತ್ತಂತೆ. ಸೊ ಈಗ ಅದಾದ ನಂತರ ಅನೇಕರ ಕೈಗೆ ಬಂತು, ರಾಜವಂಶಕ್ಕೆ ಬಂತು. ಇದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದರು. ಈಗಲೂ ಇದು ಬಲಿಪೀಠ ಕೂಡ ಹೌದು. ಜೊತೆಗೆ ಇಲ್ಲಿ ಈ ಒಂದು ರೀತಿ ತಾಂತ್ರಿಕ ಪೂಜೆಗಳು ಹೆಚ್ಚಾಗಿ ನಡೀತವೆ, ತಾಂತ್ರಿಕ ಪೂಜೆಗಳು. ಸೊ ಪ್ರತಿ ವರ್ಷ ನಡೆಯುವಂಥ ಹಬ್ಬದಲ್ಲಿ ಅಂಬುಬೂಚಿ ಅಂತ ಹಬ್ಬ ಅದು. ಎಸ್, ಸಾವಿರಾರು ಜನ ತಾಂತ್ರಿಕ ಬಗ್ಗೆ ಆಸಕ್ತಿ ಇರೋರು ಇಲ್ಲಿಗೆ ಬರ್ತಿರ್ತಾರೆ. ಏಕ್ ಕಿತ್ನಾ ಏಕ್ 500 रुपये 2 502. तो क्या करना है इसे लेके? वो बकरी है ना, उसे बलि देता है. कहाँ? आगे ಅಲ್ಲಿದೆ, ಹೋಗೋಣ. 500 ರೂಪಾಯಿ 2. ಥ್ಯಾಂಕ್ ಯು. ಆಹಾ, ನೋಡಿ ಇಲ್ಲಿದೆ, ನೋಡಿ ಬಲಿಪೀಠ ಇಲ್ಲಿದೆ. ನೋಡಿ ಇವು ಮೇಕೆ ಮರಿಗಳಿವೆಲ್ಲ, ಇವುಗಳು ತಂದು ಈಗೆಲ್ಲ ಬಲಿಗೆ ರೆಡಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಬಲಿ ನಂಬ್ತಾರೆ, ಪೂಜೆ ನಂಬ್ತಾರೆ. ಎರಡೂ ಥರ ನಡೆಯುವಂಥ ದೇವಿ ಕಾಮಾಖ್ಯ ದೇವಿ ದೇವಾಲಯ ಇದು. ಇಲ್ಲಿ ಕೊಳ ಅಥವಾ ಕಲ್ಯಾಣಿ ಇದೆ. ನಮ್ಮ ಕಡೆನೂ ಅನೇಕ ದೇವಾಲಯಗಳ ಕಲ್ಯಾಣಿಗಳಿರ್ತಾವಲ್ಲ, ಇಲ್ಲೂ ಕೂಡ ಇದೆ. ನಾವೊಂದು ಕಾಮಾಖ್ಯ ದೇವಿ ನೋಡಿ ಬಂದಿದ್ದೀವಿ. ನೋಡಿ ಒಂದು 2 ರೂಪಾಯಿ ಆಗಿಲ್ಲದಷ್ಟು ಹಣೆಗೆ ಒಂದು ದೊಡ್ಡ ಕುಂಕುಮ ಹಚ್ಚಿ ಕಳಿಸ್ತಾರೆ. ಈಗ ನಾವು ಮತ್ತೆ ಬಂದ್ವಿ ಬ್ರಹ್ಮಪುತ್ರ ನದಿಗೆ. ಗೌಹಾಟಿ ನಗರದ ಒಳಗಡೆನೇ ಇದೆ ಇದು. ನಾವು ಇದ್ರೊಳಗಡೆ ಹೋಗೋಣ. ಉಮಾನಂದ ದ್ವೀಪ ಅಂತ ಕರೀತಾರೆ. ಅಂದರೆ ಈ ಅತಿ ಚಿಕ್ಕ ದ್ವೀಪ ಅದು, ಉಮಾನಂದ ದ್ವೀಪ. ಅಲ್ಲಿ ಹೋಗೋಣ. ಅಲ್ಲಿ ಉಮಾನಂದ ದೇವಾಲಯ ಇದೆ. ಇಲ್ಲೂ ಕೂಡ ನಾವು ಮಾಜುಲಿಗೆ ಹೋದ ಹಾಗೆ ಫೆರ್ರಿ ಅಥವಾ ಬೋಟ್ ಹತ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಉಮಾನಂದ ಐಲ್ಯಾಂಡ್ಗೆ ಹೋಗೋಕ್ಕೆ ಇಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಇನ್ನು ಸ್ವಲ್ಪ ವರ್ಷದಲ್ಲಿ ಇದು ಬ್ರಿಡ್ಜ್ ಕೂಡ ಆಗುತ್ತೆ. ಆವಾಗ ಬೈ ವೆಹಿಕಲ್ ಹೋಗ್ಬೋದು ಅಥವಾ ವಾಕಲ್ಲೂ ಹೋಗ್ಬೋದು. ಅಲ್ಲಿ ಕಾಣಿಸ್ತಾ ಇದೆ, ಬಂತು ಈಗ ಉಮಾನಂದ ದ್ವೀಪಗಳು ಬರ್ತಾ ಇದ್ದಾವೆ. ಈಗ ಎಲ್ಲೋ ಮೇಲಿಂದ ಉದುರಿದ ಒಂದು ಸಣ್ಣ ತುಂಡಿನ ಹಾಗೆ, ಮಣ್ಣಿನ ತುಂಡಿನ ಹಾಗೆ ಬಿದ್ದಿದೆ ಅದು. ಓಕೆ, ಜನ ನೋಡಿ ಹೀಗೆ ನಮ್ಮದೇ ಬೋಟರ್ ಬಂದು ಜನ ಅವರೆಲ್ಲ. ओम तत्पुरुषाय विद्महे महादेवाय धीमहि तन्नो प्रचोदयात्. महादेव महत्यानं महायोगी महेश्वरं महापापहरं देवं मकोडाय नमः. धन्यवाद. घोड़े तालिब्य सर्व रूपेभ्य नीलकंठ वैर रुद्राय नमः शिवाय. जय श्री महाकाल आदेश रೊಕ್ಕ ಫಟ್ ಸ್ವಾಹಾ. ಇದು ಅಲ್ಲಿ ನೋಡಿದ್ವಲ್ಲ ನಾವು, ತಾವರೆ ಹೂವು, ಚೆಂಡು ಹೂವು, ದಾಸವಾಳ ಹೂವು, ಆಮೇಲೆ ಇಲ್ಲೊಂದು ಪರ್ಪಲ್ ಕಲರ್ ಹೂವು. ದೇವಸ್ಥಾನದಲ್ಲಿ ಸುಮಾರು ಗದ್ದಲ ಇರುತ್ತಲ್ಲ, ಅದಕ್ಕೆ ಒಳಗಡೆ ಹಚ್ಚೋಗಿಲ್ಲ. ಇದು ತೊಗೊಂಬಂದಿದ್ದೆಲ್ಲ ನಾವು ಇಲ್ಲೇ ದೀಪ ಇದೇನು ತಂದಿದ್ದೀವಿ ಪ್ರಸಾದ ಎಲ್ಲ ಇಲ್ಲೇ ಅರ್ಪಿಸ್ಬೇಕು. ನನ್ನ ಕಡೆಯಿಂದ ಎಲ್ಲ ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಇಲ್ಲಿಯ ರೀತಿಯ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಒಳ್ಳೆಯದಾಗಲಿ ಎಲ್ರಿಗೂ. ಸೊ ನಮ್ಮ ಸವಿತಾ ಮಾತ್ರ ಅಲ್ಲ, ಅವ್ರ ಪಕ್ಕ ಇರೋರು ಕೂಡ ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ ಅಂತ ತುಂಬ ಭಕ್ತಿಯಿಂದ ಆಶೀರ್ವಾದ ಇದು ಪೂಜೆ ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ, ಮನಸ್ಸಿನೊಳಗಡೆ ಪುಳಕ ಕೂಡ ಆಗ್ತಾಯಿದೆ. ಹಾಗಾಗಿ ನಿಮ್ಮ ಆಶೀರ್ವಾದ ನನ್ನ ಮೇಲೂ ಕೂಡ ಸ್ವಲ್ಪ ಇರಲಿ. ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನಿ ತನಕ, ಬಾರೆ ನಮ್ಮನಿ ತನಕ, ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೆ ನಮ್ಮನಿ ತನಕ. ನೋಡಿ ಇಲ್ಲಿಂದ ಈ ದ್ವೀಪದ ಮೇಲಿಂದ ನಿಂತರೆ ಇದರ ತುದಿಯಿಂದ ಬ್ರಹ್ಮಪುತ್ರ ನದಿ ಮತ್ತು ಗೌಹಾಟಿಯ ಉತ್ತರ ಭಾಗ ಅಂದರೆ ನಾರ್ತ್ ಬ್ಯಾಂಕ್ ಕೂಡ ಕಾಣುತ್ತೆ. ನೋಡಿ ಇಲ್ಲಿ ಕೇಬಲ್ ಕಾರ್ ಕಾಣ್ತಾ ಇದೆ. ಬನ್ನಿ ನಾವು ಈಗ ಎಕ್ಸಿಟ್ ಆಗಿ ಇಲ್ಲಿಂದ ಕೇಬಲ್ ಕಾರ್ ಮೂಲಕ ಆ ಕಡೆ ತಡಕ್ಕೆ ಹೋಗೋಣ. ನೋಡಿ ರೈಲಲ್ಲಿ ಹೇಗೆ ವ್ಯಾಪಾರ ಮಾಡ್ತಾರಲ್ಲ ಅದೇ ಥರ ಈ ನಮ್ಮ ಹಡಗಲ್ಲೂ ಕೂಡ ಅಥವಾ ಈ ಬೋಟಲ್ಲೂ ಕೂಡ ಒಬ್ಬರು ಶ್ರಮಜೀವಿ ತಮ್ಮ ಪುತ್ತಿನ ಜೀವನ ನಡೆಸೋಕ್ಕೋಸ್ಕರ ಕೆಲವು ಚುರುಮುರಿ ಇತ್ಯಾದಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಿದ್ದಾರೆ ಅವರು. ಇಲ್ಲಿ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಸಂಜೆ ಆಗೋಯ್ತು ಅಂತ ಲೆಕ್ಕ. ಇಲ್ಲಿ ಸಂಜೆ ಆದರೆ ರಾತ್ರಿ ಆಗೋಯ್ತು ಅಂತ ಲೆಕ್ಕ. ನೋಡಿ ಸಂಜೆ ಆಯ್ತಲ್ಲ ಕುತ್ಕೊಂಡು ಕಾಡ್ಸಾಡ್ತಾ ಇದ್ದಾರೆ. ಯಾರ್ಬೋದು ನೋಡಿ. ಈಗ ನಾವು ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, ಈಗ ನದಿ
ಎಷ್ಟು ಕೆಳಗಡೆ ಕಾಣುತ್ತೆ. ಈ ಕಟ್ಟಡ ಮೇಲಿದೆ, ಅದು ಕಟ್ಟಡ ಬೆಟ್ಟದ ಮೇಲೆ ಕೂಡ ಕಟ್ಟಿದ್ದಾರೆ. ಈಗ ನಾವು ಈ ರೋಪ್ ವೇ ಅಥವಾ ಆ ಕೇಬಲ್ ಕಾರ್ ಹಿಡ್ಕೊಂಡು ಅದ್ರಲ್ಲಿ ಹೋಗೋಣ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾವಂತೂ ಲೈಫಲ್ಲಿ ಹೋಗಿಲ್ಲ, ಯಾವ ಥರ ಆಗುತ್ತೆ ನೋಡೋಣ. ಮತ್ತು ಈ ಕೇಬಲ್ ಕಾರು ಪಾಸ್ ಆಗೋದೇ ಆ ಉಮಾನಂದ ಐಲ್ಯಾಂಡ್ ಮೇಲೆ. ನಮಗೆ ಡಬಲ್ ಬಂಪರ್, ಒಂದು ನದಿ ಕಾಣುತ್ತೆ, ಇನ್ನೊಂದು ಉಮಾನಂದ ಐಲ್ಯಾಂಡು ಹೇಗಿದೆ ಅಂತ ಒಂದು ಟಾಪ್ ವ್ಯೂನಲ್ಲಿ ಕಾಣುತ್ತೆ, ಡ್ರೋನ್ ಥರ. ಸೊ ಒಂದೊಂದು ಟಿಕೆಟ್ 100 ರೂಪಾಯಿ. ನಾವು 3 ಜನ ಇದ್ದೀವಿ, 3 ಟಿಕೆಟ್ ತೊಗೊಂಡಿದ್ದೀವಿ. ಇದಕ್ಕೆ ತುಂಬ ಸ್ಟ್ರಾಂಗ್ ಆದ ಸ್ಟ್ರೆಂಥನ್ ಆದಂಥ ಕಬ್ಬಿಣದ ಕೇಬಲ್ಗಳನ್ನ ಅಳವಡಿಸಿದ್ದಾರೆ ನೋಡಿ. ಅದನ್ನು ರೊಟೇಟ್ ಮಾಡಿ ಎಳ್ಕೊಳ್ಳೋಂಥ ಚಕ್ರ ತಿರುಗ್ತಾ ಇದೆ. ಇದೊಂದು ದೊಡ್ಡ ಮೆಕ್ಯಾನಿಸಮು. ಇದನ್ನೊಂದು ಪಕ್ಕ ಇಂಜಿನಿಯರಿಂಗ್ ಸೆಟಪ್ ಮಾಡಿದ್ದಾರೆ. ಇದನ್ನು ನಾವು ತುಂಬ ಕಡೆ ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡ್ಬೋದು. ಎಷ್ಟು ನದಿ ಇದೆ, ಎಷ್ಟೊಂದು ಸಾಗರಗಳಿದ್ದಾವೆ, ಮತ್ತು ಎಷ್ಟೊಂದು ಪ್ರವಾಸಿ ತಾಣಗಳು, ಬೆಟ್ಟಗಳು, ಮಲೆನಾಡು ಎಲ್ಲ ಕಡೆ ಈ ಥರ ಕೇಬಲ್ ಕಾರ್ಸ್ ಮಾಡಿ ಟೂರಿಸಮ್ ಅಟ್ರಾಕ್ಟ್ ಮಾಡ್ಬೋದು. ಈಗ ಬರ್ತಾ ಇದೆಯಲ್ಲ ಇದು, ಆ ಕಡೆಯಿಂದ ಬಂತು. ಈಗ ಇದನ್ನು ಹೊತ್ಕೋಬೇಕು. ಒನ್ ಟೈಮ್ಗೆ 24 ಜನ ಹೋಗ್ಬೋದಂತ. ಇದರಲ್ಲಿ ಕೂತ್ಕೊಳ್ಳೋವಂಥ ವ್ಯವಸ್ಥೆ ಇಲ್ಲ, ನಿಂತ್ಕೋಬೇಕು ಎಲ್ಲರೂ. ಗರ್ಭಿಣಿ ಹೆಂಗಸರು ಪ್ರವೇಶ ಇಲ್ಲ ಇದರಲ್ಲಿ. ಡೋರಿ ಕ್ಲೋಸ್ ಆಯಿತು. ಈಗ ಹೊರಡೋದು ನಮ್ಮ ಗಾಡಿ ಹೊರಟೇ ಬಿಡ್ತು. ವಾವ್, ನಮ್ಮ ಹಗ್ಗದ ಮೇಲಿನ ನಡಿಗೆ. ಹಗ್ಗದ ಮೇಲಿನ ನಡಿಗೆ ಅಂತಾರಲ್ಲ, ರೋಪ್ ವೇ ಇದು, ಹಗ್ಗದ ದಾರಿ. ನಾವು ಮೇಲ್ಗಡೆಯಿಂದ ಒಂದು ಡ್ರೋನ್ ಶಾಟ್ ತೆಗೆದ್ರೆ ಹೇಗೆ ಕಾಣುತ್ತಲ್ಲ, ಆ ಥರ ನಾವೇ ಮೇಲ್ಗಡೆಯಿಂದ ಬಂದು ನೋಡೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ ಇಲ್ಲಿನ ಟೂರಿಸಂ ಇಲಾಖೆ, ಅಸ್ಸಾಂ ಟೂರಿಸಂ ಡಿಪಾರ್ಟ್ಮೆಂಟು. ಇಲ್ಲಿ ನಾವು ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಚಿಕ್ಕ ಚುಕ್ಕೆಗಳ ಥರ ಬೋಟ್ ಒಳಗಡೆ ಜನ ಹೇಗೆ ಹೋಗ್ತಾ ಇದ್ದಾರೆ. ವಾವ್, ಸಖತ್ ಸೀನ್ ಇದು. ಬ್ರಹ್ಮಪುತ್ರ ನದಿ ಮೇಲೆ ಇಲ್ಲಿ ನೋಡಿ, ಉಮಾನಂದ ದ್ವೀಪ ಈಗ ಮತ್ತೆ ಕಾಣುತ್ತೆ ನಮಗೀಗ. ದೇವಸ್ಥಾನ ಕಾಣುತ್ತಾ? ಉಮಾನಂದ ನೆತ್ತಿ ಮೇಲೆ ಹೋಗ್ತಾ ಇದೀವಿ ನಾವು. ಸಿಟಿ ಮಾರ್ಕೆಟ್ ಥರ ನಮ್ಮ ಅಸ್ಸಾಂ ಗೌಹಾಟಿಯ ಹೂವಿನ ಮಾರ್ಕೆಟು, ಫ್ಯಾನ್ಸಿ ಬಜಾರೆಲ್ಲ ಒಂದು ಟೂರ್ ಮಾಡ್ಕೊಂಬರೋಣ. ರೇವತಿ ಕಾಮತ್ ಮೇಡಮು ಈ ಥರದ ಹೂವಿಂದನೇ ಡಿಸೈನ್ ಮಾಡ್ತಾರಲ್ಲ. ಹೌದು ನೋಡಿ, ಈ ಹೂಗಳು ಬೆಂಗಳೂರು ಮತ್ತು ಕಲ್ಕತ್ತಾಯಿಂದ ಬರ್ತಂತೆ. ಮೇ ಬೆಂಗಳೂರು. মোর মনরে কল্পনাত যেতু কাহুয়ানা, মোর প্রেমরে থাপনাত তুলসী হুয়ানা। ಕಿತ್ನಾ ಹೈ ಭಯ್ಯ ಇದು? 100 100 ರೂಪಾಯಿ ಬ್ಯಾಗ್ ಇದು. ನೋಡೋಕೆ ಗಟ್ಟಿಯಾಗಿದೆ ಬ್ಯಾಗ್ ಇದು, ಮಲ್ಟಿಪರ್ಪಸ್ ಬ್ಯಾಗ್. ಏನು ಬೇಕಾದ್ರೆ ತಿನ್ಬೋದು ಇಲ್ಲಿ. ಸಿಕ್ಕಾಪಟ್ಟೆ ತಿನ್ನೋಕೆ ಐಟಮ್ಗಳಿದ್ದಾವೆ. ಅಸ್ಸಾಂನ ವೆರೈಟಿ ಫುಡ್ಡು, ಸ್ಟ್ರೀಟ್ ಚಾಟ್ಸು, ಬಟ್ಟೆಗಳು, ಒಡವೆಗಳು, ಚಿನ್ನ. ವಿಜಯನಗರದ ಸಂಸ್ಥಾನದ ಥರ, ವಿಜಯನಗರದ ಕಾಲ ಥರ ಚಿನ್ನನ ರಸ್ತೆಯಲ್ಲಿ ಹಾಕೊಂಡು ಮಾರ್ತಾ ಇದ್ದಾರೆ. ಎಷ್ಟು ಬೇಕಾದ್ರೆ ತೊಗೋಬೋದು. ನನ್ನ ಮಗಳಿಗೆ ಈ ಬ್ಯಾಗು ನಾನು ತಗೊಂಡಿರೋ ಓಲೆನ ಇದರಲ್ಲಿ ಇಡ್ತೀನಿ. ಅವಳಿಗೆ ತುಂಬ ಖುಷಿ ಆಗುತ್ತೆ. ಕಲರ್ ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಗುವಾಹಟಿ ನಗರದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೀವಿ. ಇಲ್ಲಿ ಒಂದು ಮನೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಹಂದಿ ಮರಿಗಳನ್ನು ಸಾಕಿದ್ದಾರೆ ಅವರು. ಅವು ಒಳ್ಳೆ ಕ್ಯೂಟಾಗಿ ಅದ್ಭುತ ಓಡಾಡ್ತಿದ್ದಾವೆ. ಅಸ್ಸಾಮಲ್ಲಿ ಈಗ ಬಂದಿರೋದು ಡಿಸೆಂಬರು, ಚಳಿಗಾಲ. ಈಗ ಆ್ಯಕ್ಚುಲಿ ಸುಮಾರು ಒಂದು 7:30-8 ಗಂಟೆ ಆದರೂ ಕೂಡ ಇನ್ನೂ ಸೂರ್ಯ ಬಂದೇ ಇಲ್ಲ. ಇನ್ನು ಥಂಡಿ ಇದೆ, ಇಲ್ಲಿ ಚಳಿ ಆಗ್ತಾ ಇದೆ. ನಾವು ಟೀ ಹುಡುಕ್ತಾ ಇದ್ವಿ. ಎಂಥ ಒಳ್ಳೆ ಚಾಯ್. ನಮಸ್ತೆ. ಚಾಯ್ ಮಿಲೇಗಾ? ಲಾಲ್ ಚಾಯ್. ये क्या बहुत डिफरेंट है? पानी है। पानी ही इसे क्या बोलते हैं आप? ಪಿತಾ. ಇವರು ಇಡ್ಲಿನ ಪಿತಾ ಅಂತಾರೆ ಇವರು. ಇಡ್ಲಿನ ನೋಡಿ ಅಂಕಲ್ ತುಂಬ್ತಾ ಇದ್ದಾರೆ. ಆ ಥರ ಇರುತ್ತೆ. ಇಡ್ಲಿ ಒಳಗಡೆ ಏನೋ ಒಳಗಡೆ ತುಂಬಿಕೊಟ್ಟಿದ್ದಾರೆ ಚಟ್ನಿ ಎಲ್ಲ ಅದು. ಓಕೆ ಇಲ್ಲಿ ನೋಡಿ, ಇಲ್ಲಿ ಪಿತಾನ ಆ್ಯಕ್ಚುಲಿ ಹೆಂಗೆ ಬೇಯಿಸ್ತಾ ಇದ್ದಾರೆ ಅವ್ರು ಪಿತಾನ. ನೋಡಿ, ನಾವು ಇಡ್ಲಿನ ಸುಮಾರು ಇಡ್ಲಿಗಳನ್ನ ಹಾಕಿ ಒಂದು ಇಡ್ಲಿ ಕುಕ್ಕರ್ ಒಳಗಡೆ ನಾವು ಇಡ್ಲಿ ಪಾತ್ರೆ ಇಡ್ತೀವಲ್ಲ, ಇವ್ರು ಒಂದಿರ್ತೇವೆ ತಿರ್ಗಿ ಏಕ್ ರಕೆಂಗೆ ನೋಡಿ, ಆ ಥರ ಇಡ್ತಾರೆ ಅವರು. ಇಟ್ಟು ಕ್ಲೋಸ್ ಮಾಡಿ ಅದ್ರ ಮೇಲೆ ಕ್ಲೋಸ್ ಮಾಡ್ತಾರೆ. ಈಗ ಇದು ತೆಂಗಿನಕಾಯಿ ತುರಿ, ಇದು ತೆಂಗಿನಕಾಯಿ ತುರಿ ಒಣಗಿಸಿರೋದು. ಆಮೇಲೆ ಇದು ಬೆಲ್ಲ. ಎಳ್ಳು ಹಾ, ಇದನ್ನ ಮಿಕ್ಸ್ ಮಾಡಿ ಹಾಕಿ ಬೇಯಿಸ್ಕೊಡ್ತಾರೆ. ವಾವ್ ಪಿತಾ ಅಮ್ಮ ಹಮೆ ಏಕ್ ಪಿತಾ. ಎಳ್ಳು ಹುರಿದಾರೆ ನೋಡು ಅವನ್ನ. ಕಾಯಿ ತುರಿ ಮತ್ತೆ ಅದ್ರ ಮೇಲೆ ಹಾಕ್ತಾರೆ. ಮತ್ತೆ ಅದ್ರ ಮೇಲೆ ಅಕ್ಕಿ ಇಟ್ಟು ಅದನ್ನೊಂಥರ ಸ್ಯಾಂಡ್ವಿಚ್ ಥರ ಈ ಒಳಗಡೆಗೆ ಇದನ್ನು ಹಾಕಿ ರೆಡಿ ಮಾಡೋದು. ಅದು ಬಹುತ್ ಅಚ್ಚಾ ಹೈ, ಡಿಫ್ರೆಂಟ್ ಹೈ, ಸ್ವೀಟ್, ग्रेट। थैंक यू सो मच। इसे कुछ चटनी गिटनी डालते हैं आप? नहीं, कुछ नहीं डालते। ये स्वीट है, ಇದು ಸ್ವೀಟ್, ಇದು ಪಿತಾ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮೇಡಮ್. कोकोनट का पेस्ट अंदर है, वो मीठा होता है। वो ये कोकोनट, हाँ कोकोनट पेस्ट ಹಾಕಿದ್ದಾರೆ ಒಳಗಡೆ, ಮೇಲೆ ಅಕ್ಕಿ ಇಟ್ಟು ಬೆಲ್ಲ ಹಾಕಿದ್ದಾರೆ. ಓಕೆ, ತುಂಬ ಚೆನ್ನಾಗಿದೆ. ಅಬ್ಬಾ, ಅಂತೂ ನಮ್ಮ 5 ದಿವಸಗಳ ಅಸ್ಸಾಂ ಪ್ರವಾಸ ಇಲ್ಲಿಗೆ ಮುಗಿಸ್ತಾ ಇದೀವಿ ನಾವು. ತುಂಬ ಚೆನ್ನಾಗಾಯಿತು, ಸಂತೋಷವಾಗಾಯ್ತು ನಮಗೆ. ಅಂದರೆ ನೋಡಿ, ಅದೇ ಹೇಳೋದು, ಹಿರಿಯರು ಹೇಳ್ತಿರಲ್ಲ, ದೇಶ ಸುತ್ತು ಕೋಶ ಓದೋದು. ಮತ್ತೆ ಅದೇ ಹೇಳ್ತೀನಿ ನಾನು, ದೇಶ ಸುತ್ತು ಕೋಶ ಓದೋದು ಅಂದರೆ ನಮಗಂತೂ ಅಸ್ಸಾಂ ರಾಜ್ಯಗಳನ್ನು, ಅಸ್ಸಾಂ ನೋಡಿದ್ವಿ ನಾವು.
ಆಮೇಲೆ ಆ ಕಡೆ ಮಾಜುಲಿಗೆ ಹೋದ್ವಿ, ಗೌಹಾಟಿಗೆ ಬಂದ್ವಿ, ಆಮೇಲೆ ಐಲ್ಯಾಂಡ್ಸ್ಗಳಿಗೆ ಹೋದ್ವಿ ನಾವು, ಉಮಾನಂದ ಐಲ್ಯಾಂಡ್ ಇತ್ಯಾದಿ ಎಲ್ಲ. ಆಮೇಲೆ ಗೋಲ್ಪಾರ ಕಡೆ ಹೋದ್ವಿ, ನಮ್ಮ ಕನ್ನಡದ ಫಾರೆಸ್ಟ್ ಆಫೀಸರ್ ಸಿಕ್ಕರು, ನಮ್ಮ ಭಾಗೀರಥಿ ಮೇಡಮ್ ಸಿಕ್ಕರು, ಕನ್ನಡದವರು ಕೆಲವು ಸಿಕ್ಬಿಟ್ರು. ಬೇರೆ ಬೇರೆ ಪರಿಚಯ, ಬೇರೆ ಬೇರೆಯವರ ಭಾಷೆ, ಬೇರೆ ಬೇರೆ ಆಹಾರ, ವಿಚಾರ, ಕಲ್ಚರು, ಬದುಕಿನ ಶೈಲಿ ಎಲ್ಲವೂ ನಮ್ಗೆ ಅರ್ಥ ಆಗ್ತಾ ಬಂತು. ಜೊತೆಗೆ ಜಾಗ್ರಫಿ, ಭೂಗೋಳನೂ ಕೂಡ ಅರ್ಥ ಆಯಿತು. ಸೊ ಭಾಳ ಧನ್ಯವಾದ ಅಸ್ಸಾಂ ಪ್ರವಾಸಕ್ಕೆ. ಅಸ್ಸಾಂ 7 ಸಿಸ್ಟರ್ಸ್, 7 ಸಹೋದರಿಯರ ರಾಜ್ಯಗಳು ಅಂತ ಕರೀತಾರೆ. ಇನ್ನೂ ಮುಗಿದಿಲ್ಲ, ಮತ್ತೆ ಬರ್ತೀವಿ. ನಾವು ಅರುಣಾಚಲ ಪ್ರದೇಶ, ಮಿಜೋರಾಮು, ನಾಗಾಲ್ಯಾಂಡ್ ಇವೆಲ್ಲ ಬಿಟ್ಟಿದ್ವಿ, ಮತ್ತೆ ಒಂದು ಮಾಡ್ತೀವಿ. ಭಾಳ ಧನ್ಯವಾದ ಅಸ್ಸಾಮಿ ಜನಗಳಿಗೆ, ಇಲ್ಲಿನ ಕನ್ನಡಿಗರಿಗೆ, ಎಲ್ರಿಗೂ. ಓಕೆ, ಕಾಜಿರಂಗನೂ ನೋಡಿದ್ವಿ. ಹಾಂ, ಹೌದಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.